ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ BLO, BLA, MOM ಎಂದರೆ ಮಿನಿಟ್ಸ್ ಆಫ್ ಮೀಟಿಂಗ್ ಅಂತೇಳಿ ಯಾರೆಲ್ಲ ಈ ಒಂದು ಎನ್ಯುಮರೇಷನ್ ಫಾರ್ಮ್ನ ಡಿಜಿಟೈಸ್ ಮಾಡ್ತಕ್ಕಂಥದ್ದು 100% ಕಂಪ್ಲೀಟ್ ಆಗಿದೆಯೋ ಅವರು ಒಂದು ಸಭೆಯನ್ನು ನಡೆಸಬೇಕು. BLAಗಳನ್ನು ಕರೆದು ಈ ಒಂದು SIRನ ಸಂಪೂರ್ಣ ಮಾಹಿತಿಯನ್ನು ಆ ಒಂದು ಸಭೆಯಲ್ಲಿ ತಿಳಿಸಬೇಕು. ಹಾಗೆಯೇ ಅದರ ಒಂದು ಫೋಟೋಸ್ ತಗೋಬೇಕು. ಹಾಗೆಯೇ ಸಭಾ ನಡಾವಳಿಯನ್ನು ಬರೆದು ಅದಕ್ಕೆ ಸಹಿಯನ್ನು ತಗೊಂಡು ಅದನ್ನು PDF ಮಾಡಿ ಈ ಒಂದು BLO ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಸಭಾ ನಡಾವಳಿಯನ್ನು ಹೇಗೆ ಬರೆಯುವುದು ಎನ್ನುವುದನ್ನು ನೋಡೋಣ. ಈ ರೀತಿ ಒಂದು ಪ್ರಿಂಟೆಡ್ ಫಾರ್ಮ್ ಸಿಗ್ತದೆ. ತಾಲೂಕು ಚುನಾವಣಾ ಶಾಖೆಯಿಂದ ನಿಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಲಾಗ್ತದೆ. ಓಕೆ, ಹೇಗಿದೆ ಅಂತೇಳಿ ನೋಡೋದಾದರೆ ಮೊದಲಿಗೆ ಜಿಲ್ಲೆಯ ಹೆಸರನ್ನು ಬರೀಬೇಕು, ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಬರೀಬೇಕು, ಭಾಗದ ಸಂಖ್ಯೆ ಮತ್ತು ಹೆಸರನ್ನು ಇಲ್ಲಿ ಬರೀಬೇಕು. ಹಾಗೆಯೇ ವಿಷಯ ಇಲ್ಲಿ ಕೊಡಲಾಗಿರುತ್ತದೆ, ಆ ವಿಷಯವನ್ನೆಲ್ಲ ಓದ್ಕೊಳ್ಳಿ. ಓಕೆ, ನೆಕ್ಸ್ಟು ನಿರ್ಣಯ 2ರಲ್ಲಿ ನಾವು ನೋಡ್ಬೋದು ವಿವರ ಅಂತೇಳಿದೆ. ಒಟ್ಟು ಮತದಾರರ ಸಂಖ್ಯೆ ಅಂತೇಳಿ ಇದೆ. ನಮ್ಮ ಪಾರ್ಟಲ್ಲಿರ್ತಕ್ಕಂತಹ ಒಟ್ಟು ಮತದಾರರ ಸಂಖ್ಯೆಯನ್ನು ಇಲ್ಲಿ ಬರೀಬೇಕು. ಹಾಗೆಯೇ ವಿತರಿಸಲಾದಂತಹ ಎನ್ಯುಮರೇಷನ್ ಫಾರ್ಮ್ಗಳ ಸಂಖ್ಯೆ ಅಷ್ಟನ್ನು ಕೂಡ ವಿತರಣೆ ಮಾಡಿರ್ತೀವಿ, ಅದೇ ಸಂಖ್ಯೆ ಕೂಡ ಅಲ್ಲಿ ಕೂಡ ಬರ್ತದೆ. ಸ್ವೀಕರಿಸಲಾದ ಎನ್ಯುಮರೇಷನ್ ಫಾರ್ಮ್ಗಳ ಸಂಖ್ಯೆ ಅಂತಿದೆ, ಅವನ್ನು ಕೂಡ ನಾವು ಕಲೆಕ್ಟ್ ಮಾಡಿರ್ತೀವಲ್ಲ ಅದನ್ನು ಬರೀಬೇಕು. ಹಾಗೆಯೇ ಡಿಜಿಟಕ್ಕಂತಹ ಈ ಒಂದು ಎನ್ಯುಮರೇಷನ್ ಫಾರ್ಮ್ಗಳ ಸಂಖ್ಯೆ ಅಂತ ಹೇಳ್ಕೊಡಲಾಗಿದೆ. ಹಾಗೆಯೇ ಇನ್ನೂ ಸ್ವೀಕರಿಸಬೇಕಿರುವ ಅಂದರೆ ಬಾಕಿ ಇರತಕ್ಕಂಥವು ಅಂತೇಳಿ ಕೇಳಲಾಗ್ತದೆ. ನಾವು 100% ಕಂಪ್ಲೀಟ್ ಮಾಡಿದರೆ ಇಲ್ಲಿ ಮೇಲ್ಭಾಗದಲ್ಲಿ ಎಲ್ಲ ಒಂದೇ ನಂಬರ್ ಬರ್ತದೆ, ಬಾಕಿ ಇರುವಂತಿದೆಯಲ್ಲ ಅಲ್ಲಿ 0 ಬರ್ತದೆ. ಓಕೆ, ನೆಕ್ಸ್ಟ್ ನಿರ್ಣಯ 3 ಅಂತೇಳಿದೆ. ಈ ಒಂದು ವಿಷಯವನ್ನು ನಾವಿಲ್ಲಿ ನೋಡ್ಬೋದು. ನಮ್ಮ ಒಂದು ಭಾಗದಲ್ಲಿ ಎಷ್ಟನ್ನು ನಾವು ಅನ್ಕಲೆಕ್ಟಬಲ್ ಅಂತೇಳಿ ಮಾರ್ಕ್ ಮಾಡಿದ್ವೋ ಅದರ ಒಂದು ಅಂಕಿಅಂಶಗಳನ್ನು ಇಲ್ಲಿ ಬರೀಬೇಕಾಗ್ತದೆ. ಅದರಲ್ಲಿ ಮೃತಪಟ್ಟ ಮತದಾರರ ಸಂಖ್ಯೆ ಅಂತೇಳಿ ನೀವು ಟೋಟಲ್ ನಂಬರನ್ನು ಇಲ್ಲಿ ಬರೀಬೇಕು. ಹಾಗೆಯೇ ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರ ಸಂಖ್ಯೆ ಅಂತೇಳಿ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತೇಳಿ ಮಾರ್ಕ್ ಮಾಡಿದ್ರು ಅವು. ಹಾಗೆಯೇ ಎರಡೂ ಕಡೆ ಡಬಲ್ ಎಂಟ್ರಿ ಇರ್ತದೆ, ಈ ಒಂದು ಪಾರ್ಟಲ್ಲೂ ಇರ್ತಾರೆ, ಹಾಗೆಯೇ ಬೇರೆ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು ಅಥವಾ ಔಟ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಯಾವುದಾದ್ರೂ ಒಂದು ಪಾರ್ಟಲ್ಲಿ ಸೇರ್ಪಡೆಯಾಗಿದ್ದರೆ ಅದನ್ನು ಡಬಲ್ ಎಂಟ್ರಿ ಅಂತೇಳಿ ಅಲ್ಲಿ ಆ ಒಂದು ಸಂಖ್ಯೆಯನ್ನು ಬರೀಬೇಕು. ಹಾಗೆಯೇ ಇತರೆ ಕಾರಣಗಳಿಂದ ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ಯಾರು ಸಬ್ಮಿಟ್ ಮಾಡಿಲ್ವೋ ಅಂತಹ ಮತದಾರರ ಸಂಖ್ಯೆ ಅಂತೇಳಿ ಬರ್ತದೆ. ಇವೆಲ್ಲವನ್ನು ಕೂಡ ನೀವು ನಂಬರ್ಸನ್ನು ಬರೀರಿ. ಉಳಿದಿರ್ತಕ್ಕಂಥ ಎಲ್ಲ ಮಾಹಿತಿ ಕೂಡ ಇರ್ತದೆ. ಓಕೆ, ಇಲ್ಲಿ ಸಹಿಯನ್ನು ಮಾಡಿಸಿ ಅಲ್ಲಿ ಮತದಾರರಿಂದ ಆ ಒಂದು ಸಭೆಯಲ್ಲಿ ಯಾರ್ಯಾರು ನೆರೆದಿರ್ತಾರೋ ಅವರಿಂದ ಸಹಿಯನ್ನು ಮಾಡಿಸಿ. ಹಾಗೆಯೇ ಕೊನೆಯಲ್ಲಿ ನಾವಿಲ್ಲಿ ನೋಡ್ಬೋದು ಬೂತ್ ಮಟ್ಟದ ಅಧಿಕಾರಿಯ ಒಂದು ವಿವರ ಅಂತೇಳಿದೆ. BLO ಹೆಸರನ್ನು ಬರೀತೀರ, BLO ಸಹಿ, ಹಾಗೆಯೇ ದಿನಾಂಕವನ್ನು ಮೆನ್ಷನ್ ಮಾಡಿರಿ. ಹಾಗೆಯೇ ಬೂತ್ ಮಟ್ಟದ ಏಜೆಂಟರು BLA ಅಂತೇಳಿ ರಾಜಕೀಯ ಪಕ್ಷಗಳಿಂದ ನೇಮಕ ಆಗಿರ್ತಕ್ಕಂತಹ ಆ ಒಂದು BLAಗಳ ಹೆಸರನ್ನು ಬರೀಬೇಕು. ಹಾಗೆಯೇ ಯಾವ ಪಕ್ಷ ಅಂತೇಳಿ ಬರೀಬೇಕು, ಅವರ ಮೊಬೈಲ್ ನಂಬರ್ನ ಬರೀಬೇಕು, ಹಾಗೆಯೇ ಅವರ ಒಂದು ಸಹಿಯನ್ನು ಮಾಡಿಸ್ಬೇಕು. ಈ ರೀತಿಯ ಒಂದು ಸಭಾ ನಡಾವಳಿಯನ್ನು ನೀವು ಸಿದ್ಧಪಡಿಸಬೇಕು. ಮೊದಲಿಗೆ ಈ ಒಂದು ಫಾರ್ಮೆಟನ್ನು ಪ್ರಿಂಟ್ ತೆಗೆದುಕೊಂಡು ಇದೆಲ್ಲ ಮಾಹಿತಿಯನ್ನು ಫಿಲಪ್ ಮಾಡಿ BLAಗಳ ಸಹಿಯನ್ನು ಮಾಡಿಸ್ಕೊಂಡು ಆನಂತರ ಅದನ್ನು ಫೋಟೋ ತೆಗೆದು ಅದನ್ನು PDF ಆಗಿ ಕನ್ವರ್ಟ್ ಮಾಡಬೇಕು. ಹಾಗೆಯೇ ಸಭೆಯ ಒಂದು ಫೋಟೋಸ್ ಕೂಡ ತಗೋಬೇಕು. ಒಂದೆರಡು ಫೋಟೋ ತಗೊಂಡು ಅದನ್ನು ಹಾಗೆಯೇ ಈ ಒಂದು ಕಾಪಿಯನ್ನು ಕೂಡ ನಾವು ಸೇರಿಸಿ ಒಟ್ಟಿಗೆ ಒಂದು PDF ಅನ್ನು ಸಿದ್ಧಪಡಿಸ್ಕೋಬೇಕು. PDF ಅನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ ಸಾಕಷ್ಟು ಆಪ್ಷನ್ಗಳಿದೆ. ಸ್ನೇಹಿತರೆ, ಮೊದಲಿಗೆ PDF ಅನ್ನು ಸಿದ್ಧಪಡಿಸ್ಕೊಳ್ಳಿ. ಹೇಗೆ ಇವಾಗ ಅಪ್ಲೋಡ್ ಮಾಡುವುದು ಎನ್ನುವುದನ್ನು ನೋಡೋಣ. BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ SIR ಮಾಡ್ಯೂಲನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಸಾಕಷ್ಟು ಆಪ್ಷನ್ಗಳಿದೆ. ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡಿ, ಅಪ್ಲೋಡ್ BLO, BLA, MOM ಅಂತೇಳಿದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ತೋರಿಸಲಾಗ್ತದೆ ಈ ಒಂದು PDF ಅನ್ನು ಅಪ್ಲೋಡ್ ಮಾಡಬೇಕು. ಹಾಗೆಯೇ PDF ಸೈಜ್ ಕೂಡ ನೋಡ್ಬೋದು 10 MBಗಿಂತ ಕಡಿಮೆ ಇರಬೇಕು. ಓಕೆ, ಮ್ಯಾಕ್ಸಿಮಮ್. ಓಕೆ, ನೀವು ಈಗಾಗಲೇ PDF ಅನ್ನು ಸಿದ್ಧಪಡಿಸ್ಕೊಂಡಿದ್ದೀರಾ, ನಡಾವಳಿ ಹಾಗೂ ಫೋಟೋಸನ್ನು ಸೇರಿಸಿಬಿಟ್ಟು ಒಂದು PDF ಅನ್ನು ಸಿದ್ಧಪಡಿಸ್ಕೊಂಡಿದ್ದೀರಾ. ಚೂಸ್ ಫೈಲ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಚೂಸ್ ಫ್ರಮ್ ಗ್ಯಾಲರಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಈಗಾಗಲೇ ನೀವು ಸಿದ್ಧಪಡಿಸ್ಕೊಂಡಿರ್ತಕ್ಕಂತಹ PDF ಅನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದು ಅಪ್ಲೋಡ್ ಆಗ್ತದೆ. ಸ್ನೇಹಿತರೆ, ಈ ರೀತಿ ನೋಡ್ಬೋದು. ಪುನಃ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಈ PDF ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಕೋಬೋದು.
ಯಾವ ಒಂದು ಪಿ ಡಿ ಎಫನ್ನು ಅಪ್ಲೋಡ್ ಮಾಡಿದ್ದೀವಿ ಅಂತೇಳಿ. ಬೇರೆ ಏನಾದರೂ ಮಿಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೋಬೋದು. ಓಕೆ, ಸರಿಯಾಗಿದೆಯಾ ಅಂತೇಳಿ ನೋಡ್ಕೊಳ್ಳಿ. ಈ ಕ್ಲೋಸ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಂತರ ನೀವು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ನೋಡ್ಬೋದು MOM ಆ್ಯಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ, ಈ ರೀತಿ ನೀವು BLO BLA MOM ಅನ್ನು ಅಪ್ಲೋಡ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.